ನನ್ನ ಕನ್ನಡ ಜನತೆಗೆ ನಮಸ್ಕಾರ. ಬಹಳ ದಿನಗಳ ಮೇಲೆ ನಾವು ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀವಿ. ಆ ವಿಡಿಯೋದಲ್ಲಿ ತಿಳಿಸೋದೇನಪ್ಪ ಅಂದರೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡೋಣ ಅಂತ ಒಂದು ಹೊಸದಾಗಿ ಬಂದಿದ್ದೀನಿ. ಈ ಬೆಂಗಳೂರು ಹೇಗಿದೆ ಅಂದರೆ, ಈ ಬೆಂಗಳೂರಲ್ಲಿ ಜೀವನ ನಡೆಸ್ಕೊಂಡ್ರೆ ತುಂಬ ಕಷ್ಟ ಇದೆ. ಹಾಗೆ ಕಷ್ಟ ಅಂದರೆ ಕಷ್ಟ, ಹಾಗೇ ಇಲ್ಲಿ ಚೆನ್ನಾಗಿರೋರು ಇದ್ದಾರೆ. ಬೆಂಗಳೂರು ಲೈಫ್ ಹೇಗೆ ಗೊತ್ತಾ, ಒಂಥರ ಮಿಲಿನಿಯರ್ ಲೈಫ್ ಥರ. ಇಲ್ಲಿ ಕೋಟಿ ಇದ್ದವನು ಬದುಕ್ತಾನೆ, ಕೋಟಿ ಇಲ್ಲದವನು ಬದುಕ್ತಾನೆ. ಇವತ್ತು ಊಟ ಮಾಡಿ ನಾಳೆ ಇರೋನು ಬದುಕ್ತಾನೆ, ಇಲ್ಲ ಇವತ್ತು ಊಟ ಮಾಡಿ ನಾಳೆ ಖಾಲಿ ಇರೋನು ಬದುಕ್ತಾನೆ. ಹಾಗಿದೆ ದೊಡ್ಡ ದೊಡ್ಡ ಮಾಲ್ಗಳು, ದೊಡ್ಡ ದೊಡ್ಡ ಟ್ರಾಫಿಕ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಹಾಗೆ ಬೆಂಗಳೂರೇ ನಮ್ಗೆ ತಿಳಿತಾ ಇಲ್ಲ. ಯಾಕಂದರೆ ಇಲ್ಲಿ ನೋಡಿಬಿಟ್ರೆ, ಇವತ್ತು ನಾನೊಂದು ಬರಬೇಕಾದ್ರೆ ಒಂದು ಹೆಣ್ಮಕ್ಳು ನೋಡಿದೆ, ರಾಪಿಡ್ ಹೋಗ್ಬಿಟ್ಟು ನಡೆಸ್ತಾ ಇದ್ದಾಳೆ ಬೆಂಗಳೂರಲ್ಲಿ. ಇವತ್ತು ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ, ಬೆಂಗಳೂರು ಸಿಟಿಯಲ್ಲಿ ಜನಕ್ಕೆ ದುಡ್ಬೇಕಂದ್ರೆ ಯಾವುದೋ ಕೆಲಸ 12-13 ಸಾವಿರದಲ್ಲಿ ಬೆಂಗಳೂರಲ್ಲಿ ತುಂಬ ಕಷ್ಟ ಆಗಲ್ಲ. ಅದರಲ್ಲಿ ಈ ಟ್ರಾಫಿಕಲ್ಲಿ ಯಾವನ್ರಿ ಬದುಕ್ತಾನೆ? ಈ ಟ್ರಾಫಿಕಲ್ಲಿ ಅವನಜ್ಜಿ ಇದ್ದರೆ ನೆಮ್ಮದಿಯಾಗಿರ್ಬೇಕಂತ ಹಳ್ಳಿಗಳಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು. ಬರೋ 35 ಸಾವಿರ ಪೇಮೆಂಟ್ಗೆ ತಿಂಗಳೆಲ್ಲ ದುಡಿದು 2-3 ದಿನದಲ್ಲಿ ಲೋನ್ಗಳು ಕಟ್ಕೊಂಡು ಮತ್ತೆ ನೀನು ಹಾಕೋ 5 ಸಾವಿರ, ಅವ್ನು ಹಾಕೋ 10 ಸಾವಿರ ಅಂತ ಫ್ರೆಂಡ್ಗಳು ಇಸ್ಕೊಂಡು ಜೀವನ ನಡೆಸ್ಬೇಕ್ರಿ. ನನಗೊಂದು ಸರಿ ತಾರ್ ತೊಳೋ ಆಸೆ, ಅದೇನು ಮಾಡ್ತೀರಾ, ಸದ್ಯಕ್ಕೆ ಅಷ್ಟು ಅಮೌಂಟ್ ನಮ್ಮ ಹತ್ರ ಇದೆ. ನೋಡಿ ಹೇಗಿದೆ ಈ ಟ್ರಾಫಿಕ್. ಬರೀ ಇವಾಗ ಸರಿ ಸುಮಾರು 5 ಗಂಟೆ ಇವಾಗಲೇ ಟ್ರಾಫಿಕ್ ಇದೆ. ಅಂದರೆ ಸಂಜೆ ಒಂದು 8 ಗಂಟೆ, ಒಂದು 10 ಗಂಟೆ ಸುಮಾರು ಬೆಂಗಳೂರು ಯಾವ ರೀತಿ ಇರುತ್ತೆ ಅಂದರೆ, ಟ್ರಾಫಿಕ್ನ ಹೇಳೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ಅರ್ಧ ಜೀವನ ನಮ್ಮದು ಈ ಟ್ರಾಫಿಕಲ್ಲೇ ಕಳೆದೋಗ್ಬಿಡುತ್ತೆ ರೀ. ಯಾಕಂದರೆ ಅಷ್ಟು ಟ್ರಾಫಿಕ್ ಇದೆ, ಹೇಳೋಕ್ಕಾಗಲ್ಲ, ಆ ಲೆವೆಲೇ ಟ್ರಾಫಿಕ್ಕು. ಈಗ ಈ ನನ್ನೊಂದು ಸಜೆಷನ್ ಏನಪ್ಪ ಅಂದರೆ, ಈ ಆಂಬುಲೆನ್ಸ್ಗೆಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕ್ರಿ. ಯಾಕಪ್ಪ ಅಂದರೆ ಈ ಟ್ರಾಫಿಕಲ್ಲಿ ಹೋಗ್ಬೇಕಂದ್ರೆ ತುಂಬ ಕಷ್ಟ, ತುಂಬ ಅಸಾಧ್ಯವಾಗಿದೆ. ನಾನಿವಾಗ ಒಂದು 9:30ಗೆ ಎಲ್ಲಾದರೂ ಇಂಟ್ರ್ಯೂಗೆ ಹೋಗ್ಬೇಕಂದ್ರೆ, ನಾನು ಇಷ್ಟು ಬಿಡಬೇಕಂದ್ರೆ ಒಂದು 7 ಗಂಟೆ 7:30 ಬಿಡಬೇಕಾಗತ್ತೆ. ಆ ಲೆವೆಲಿಗಿರುವಂಥ ಟ್ರಾಫಿಕ್ಕು. ಒಂದು ಸರಿ